ಅನ್ನೋರು ತ್ಯಾಮಗೊಂಡ್ಲು 3 ಇದ್ದಿದ್ದು ಶನಿವಾರ ಆದೇಶ ಮಾಡವ್ರೆ. ತಾಲೂಕ್ ಪಂಚಾಯತಿಯಲ್ಲಿ ಇದ್ದಿದ್ದನ್ನ ತ್ಯಾಮಗೊಂಡ್ಲು ಇದು ಅಂತೇಳಿ. ಈಗ ನಿಮ್ಮ ಮಾಧ್ಯಮದೇ ಕೇಳ್ತೀನಿ, ಹತ್ರ ಯಾವ ಸ್ವಾಮಿ ನಿಮ್ಗೆ ಹತ್ರ ದೊಡ್ಡಬಳ್ಳಾಪುರ ಅಥವಾ ಸಿಟಿ ದಾಸರಳ್ಳಿ ಹತ್ರ ಇರ್ತದೆ. ಹೊಸಕೋಟೆ ತಂದು ಮಾಧ್ಯಮ ನೀನು ಎಲ್ಲ ಓದಿ ಅಂದ್ಬಿಟ್ಟು ಹೊಸಕೋಟೆ ತಂದಿಲ್ಲ ಹಾಕಿದ್ರೆ ಅನ್ಯಾಯನಾ? ನಾವು ಹೇಳ್ತಾ ಇರೋದು ಪಕ್ಕದಲ್ಲಿ ಕನೆಗೊಂಡಿ ಪಂಚಾಯತಿ ಇದೆ. ನಾವು ಯಾವ ಅಧಿಕಾರಿನಿಲ್ಲ, ಆ ರೇಖನ್ನೇ ಹಾಕಲಿ, ಅಲ್ಲೇ ಪರ್ಮನೆಂಟಾಗಿ ಹಾಕಲಿ. ಅವ್ನು ಬೇಡ ಅಂತ ಏನು ಹೇಳ್ತಾ ಇಲ್ಲ ನಾವು. ಇವಾಗ ಮಿಸ್ಅಂಡರ್ಸ್ಟ್ಯಾಂಡು. ನಾನು ಇವಾಗ ಫಸ್ಟ್ ದಿನವೇ ಹೇಳಿದೆ, ನೋಡಿ ಸರ್ ಹಂಗೆ ಬೇಡ ಅದು ಅಂತ. ಅದು ಫಸ್ಟ್ ಇದ್ದಿದ್ದು ಪಿಡಿಯೋದೇನೋ ಸಮಸ್ಯೆ ಆಗದೆ, ಬರ್ತಾರೆ, ಬರೋವ್ರಿಗೂ ಆಗಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಕದ ಪಂಚಾಯತಿಯವ್ರನ್ನ ಚಾರ್ಜ್ ಕೊಡಬೇಕಾಗ್ತದೆ. ಅಷ್ಟನ್ನೇ ನಾವು ಕೇಳ್ತಾ ಇರೋದು. ಯಾವುದು ಇವರು ದೌರ್ಜನ್ಯ ಮಾಡಿ, ನಿಮ್ಗೆ ಗೊತ್ತು ಮೊನ್ನೆಲ್ಲ ಮಾಧ್ಯಮದಲ್ಲಿ ಬಲ್ಲಳ್ಳಿ ಪಂಚಾಯತಿ ಒಳಗೆ ಬಸರೆ ಮೈನಳ್ಳಿ ಒಳಗೆಲ್ಲ ಇವ್ರದ್ದು ಏನೋ ನಂದೇ ಅನ್ನಂಗೆ ಆತ ಮಾಡ್ತಾವ್ರೆ. ಅವೆಲ್ಲ ತಪ್ಪು. ನಾವು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಗ್ರಾಮೀಣ ಹಳ್ಳಿಗಳಲ್ಲಿ ಟ್ಯಾಕ್ಸ್ ಕಟ್ಟಿ ದುಡ್ಡೇ ಸರ್ಕಾರದಿಂದ ಬರೋದು. ಇವ್ರು ತಂದೆ ಮನೆ ಆಸ್ತಿ ಎಲ್ಲ ಸ್ವಾಮಿ ಬರೋದು. ನನ್ನ ಗ್ರಾಂಟು ಅಲ್ಲೇ ನಾವು ಕಟ್ಟಿದ್ಕಲ್ಲ ನಿನ್ನ ಗ್ರಾಂಟು, ನಾವು ಕಟ್ಟಿದ್ದು ನಿಂದೆಲ್ಲಪ್ಪ ಗ್ರಾಂಟು. ಅದರಿಂದ ಅವರು MLA ಹೆಂಗೆ ಗೆದ್ದವರು, ಅದರ ಅಪ್ಪನಂಗೆ ನಾವು ಗೆದ್ದಿರೋದು ಗ್ರಾಮ ಪಂಚಾಯತಿದ. ಅದರಿಂದ ಯಾವ ಕಾರಣಕ್ಕೂ ನಾವು ಹಿಂಗೆ ಜಗ್ಗೋರಲ್ಲ. ಈ ಶಾಂಪಲ್ಲು ಇನ್ನು ಮುಂದೆ ಎಲ್ಲ ಕಾಂಗ್ರೆಸ್ ಮೀಟಿಂಗ್ ಅಂತ ವೇದಿಕೆ ಮೇಲೆ ಮಾಡಿದ್ರೆ ನಾವು ಒಪ್ಪಲ್ಲ. ಇನ್ನು ಯಾವುದೇ ಪೂಜೆಗಾಗಲಿ ಅವರು ನಮ್ಮನ್ನು ಇನ್ವೈಟ್ ಮಾಡಲೇಬೇಕು. ಅಧಿಕಾರಿಗಳು MLA ಇನ್ವೈಟ್ ಮಾಡೋದೇನು ಬೇಕಾಗಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಪೂಜೆ ಅದು ನಮ್ಮ ಸ್ಥಳೀಯವಾಗಿ ಪಂಚಾಯತಿಗಳಲ್ಲಿ ಆ ಸ್ಥಳೀಯ ಮೆಂಬರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅವ್ರ ಗಮನಕ್ಕೆ ಬರಲೇ ಮಾಡಬೇಕು. ಇವ್ರು ತಂದೆ ಮನೆ ಆಸ್ತಿ ತಂದು ಮಾಡಿದ್ರೆ ಯಾರನ್ನು ಕರೆದ್ಬಿಡ, ಅವ್ರು ಒಬ್ಬರೇ ಮಾಡ್ಕೊಂಡು. ಮೊನ್ನೆಲ್ಲ ನೀವು ಮಾಧ್ಯಮದವ್ರು ನೋಡಿದ್ದೀರಾ, ಗೊಲ್ಲಳ್ಳಿಯಲ್ಲೂ ಅದೇ ಹೇಳಿದ್ದು. ಆ ಅಪ್ಪ ಇನ್ನೂ ತಿದ್ಕೊಂಡಿಲ್ಲ. ಕಾಂಗ್ರೆಸ್ ಮೆಂಬರ್ ಬಾ ಅಂದರೆ BJP ಅವರು ತಡೆದವ್ರು ಎಲ್ಲಿ ಹೋಗ್ಬೇಕು? ಆ ಥರ ಹಾಕ್ಬಿಡ್ದು. ಆ ಥರ ಆದರೆ ನಾವು ಸುಮ್ಮನೆ ಇರಲ್ಲ. ಇನ್ನು ಮುಂದೆ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ.